ಕಾರ್ಯಕ್ರಮ ಕುರಿತಂತೆ ಬಿಜೆಪಿ ಅಲಿಗೇಷನ್ ಅನ್ನ ನೀವು ನೋಡಿರಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟರಲ್ಲಿ ಯಾರ ಹೆಸರು ತಗೋಬೇಡಿ, ಪಕ್ಷ ಒಗ್ಗಟ್ಟಾಗಿ ನಡೀತದೆ ಅಂತ. ಆದ್ರೆ ಬಿಜೆಪಿ ಅದನ್ನ ಕಾಂಗ್ರೆಸ್ 4 ಭಾಗವಾಗಿದೆ. ನೋಡಿ, ಬಿಜೆಪಿ ಅವರಿಗೆ ಅವ್ರ ಪಕ್ಷ ನೋಡ್ಕೊಳಕ್ ಹೇಳಿ. ಖರ್ಗೆ ಸಾಹೇಬ್ರು ನಮ್ಮ ಪಕ್ಷದ ವರಿಷ್ಠರು, ಹಿರಿಯರು. ಅವರಿಗೆ ಅನುಭವನೂ ಇದೆ, ಆ ವಯಸ್ಸು ಇದೆ. ಯಾರಿಗನ ಸರಿಪಡಿಸೋದು, ಬೈಯೋದಿರ್ಬೋದು, ಶಿಸ್ತಿಗೆ ಹಾದಿನಲ್ಲಿ ನಡೆಸೋದಿರ್ಬೋದು, ಅವ್ರಿಗೆ ಅಧಿಕಾರ ಇದೆ. ಬಿ ಜೆ ಪಿಗೇನಿದೆ ಅದ್ರ ಬಗ್ಗೆ? ಈಗ ಯುವಕರಿಗೆ ಶಿಸ್ತು ಹೇಳ್ಕೊಡೋದು ತಪ್ಪ? ಬಿ ಜೆ ಪಿನಲ್ಲಿ ಶಿಸ್ತಿಲ್ಲ. ಅದಕ್ಕೆ ತಾನೇ ಇವತ್ತು 7-8 ಜನ ಅಡ್ಡ ಮತದಾನ ಮಾಡಿರೋದು. ಅದಕ್ಕೆ ತಾನೇ ಇವತ್ತು ಮಂಜುನಾಥ ಸ್ವಾಮಿ ಹತ್ರ ಹೋಗ್ತಾ ಇರೋದು. ಅವ್ರಿಗೆ ಅವ್ರ ಪಾರ್ಟಿ ನೋಡ್ಕೊಳಕ್ಕೆ ಹೇಳಿ. ಇವ್ರೆ ನಮ್ಮ ಪಾರ್ಟಿ ಬಗ್ಗೆ ಏನು ಅವ್ರಿಗೆ ಚಿಂತೆ? ಏನಿದ್ರು ಬಹಿರಂಗವಾಗಿ ಖರ್ಗೆ ಸಾಹೇಬ್ರು ಯಾರ ಕಿವಿಯನ್ನು ಹಿಂಡ್ಬೋದು. ಆ ವಯಸ್ಸಿದೆ ಅವರಿಗೆ, ಆ ಅನುಭವ ಇದೆ. ಅರೆ 100 ಭಾಗ ಆಗಿದೆ ರೀ. ಅವ್ರಿಗೇನು ಸಮಸ್ಯೆ? ಒಳ್ಳೇದಲ್ವಾ? ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂದರೆ ಬಿ ಜೆ ಪಿಗೆ ಒಳ್ಳೇದಲ್ವಾ? ಅವ್ರಿಗೇನು ಸಮಸ್ಯೆ ಇದೆ? ಫಸ್ಟ್ ಅವ್ರು ನೋಡ್ಕೊಳಕ್ಕೆ ಹೇಳಿ. ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅದನ್ನು ದಯವಿಟ್ಟು ಫಸ್ಟ್ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ, ಆತ್ಮಾವಲೋಕನ ಮಾಡ್ಕೊಳ್ಳಿ. ಸತ್ಯ ಶೋಧನಾ ಸಮಿತಿ ಏನು ರಚನೆ ಮಾಡಿದ್ರಿ ಅದ್ರ ವರದಿ ಕೊಡಿ. ನೀವು ಆ 7 ಜನ 8 ಜನ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವ್ರ ಹೆಸರುಗಳನ್ನು ಹೇಳಿ. ಅದಾದ್ಮೇಲೆ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡಿ. ಪಾಪ ಅಧ್ಯಕ್ಷರು ಮಂಜುನಾಥ ಸ್ವಾಮಿ ಹತ್ರ ಹೋಗೋಣ ಅಂತ ಇದ್ದಾರೆ, ಬೇರೆಯವ್ರು ಬೇಡ ಅಂತ ಇದ್ದಾರೆ. ಎಷ್ಟು ಭಾಗ ಆಗಿದೆ? ಇವರು ರಾಮನ ಹೆಸರಲ್ಲೇ ಲೂಟಿ ಮಾಡಿದವರು, ಮಂಜುನಾಥ ಸ್ವಾಮಿ ಅವ್ರ ಹೆಸರಲ್ಲಿ ಇವರು ನಿಜ ಹೇಳ್ತಾರೆ ಅಂದ್ಕೊಂಡವ್ರ ಇವರು? ಅಯೋಧ್ಯೆಯಲ್ಲಿ ಶ್ರೀರಾಮನ ಹೆಸರಲ್ಲೇ ಸಾವಿರಾರು ಕೋಟಿ ಲೂಟಿ ಮಾಡಿದಂಥ ಬಿ ಜೆ ಪಿಯವರು ಇವತ್ತು ಮಂಜುನಾಥ ಸ್ವಾಮಿ ಅವ್ರಿಗೆ ಬಿಡ್ತಾರಾ? ಕಾರ್ಯಕ್ರಮ ಕುರಿತಂತೆ ಬಿಜೆಪಿ ಅಲಿಗೇಷನ್ ಅನ್ನ ನೀವು ನೋಡಿರಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟರಲ್ಲಿ ಯಾರ ಹೆಸರು ತಗೋಬೇಡಿ, ಪಕ್ಷ ಒಗ್ಗಟ್ಟಾಗಿ ನಡೀತದೆ ಅಂತ. ಆದ್ರೆ ಬಿಜೆಪಿ ಅದನ್ನ ಕಾಂಗ್ರೆಸ್ 4 ಭಾಗವಾಗಿದೆ. ನೋಡಿ, ಬಿಜೆಪಿ ಅವರಿಗೆ ಅವ್ರ ಪಕ್ಷ ನೋಡ್ಕೊಳಕ್ ಹೇಳಿ. ಖರ್ಗೆ ಸಾಹೇಬ್ರು ನಮ್ಮ ಪಕ್ಷದ ವರಿಷ್ಠರು, ಹಿರಿಯರು. ಅವರಿಗೆ ಅನುಭವನೂ ಇದೆ, ಆ ವಯಸ್ಸು ಇದೆ. ಯಾರಿಗನ ಸರಿಪಡಿಸೋದು, ಬೈಯೋದಿರ್ಬೋದು, ಶಿಸ್ತಿಗೆ ಹಾದಿನಲ್ಲಿ ನಡೆಸೋದಿರ್ಬೋದು, ಅವ್ರಿಗೆ ಅಧಿಕಾರ ಇದೆ. ಬಿ ಜೆ ಪಿಗೇನಿದೆ ಅದ್ರ ಬಗ್ಗೆ? ಈಗ ಯುವಕರಿಗೆ ಶಿಸ್ತು ಹೇಳ್ಕೊಡೋದು ತಪ್ಪ? ಬಿ ಜೆ ಪಿನಲ್ಲಿ ಶಿಸ್ತಿಲ್ಲ. ಅದಕ್ಕೆ ತಾನೇ ಇವತ್ತು 7-8 ಜನ ಅಡ್ಡ ಮತದಾನ ಮಾಡಿರೋದು. ಅದಕ್ಕೆ ತಾನೇ ಇವತ್ತು ಮಂಜುನಾಥ ಸ್ವಾಮಿ ಹತ್ರ ಹೋಗ್ತಾ ಇರೋದು. ಅವ್ರಿಗೆ ಅವ್ರ ಪಾರ್ಟಿ ನೋಡ್ಕೊಳಕ್ಕೆ ಹೇಳಿ. ಇವ್ರೆ ನಮ್ಮ ಪಾರ್ಟಿ ಬಗ್ಗೆ ಏನು ಅವ್ರಿಗೆ ಚಿಂತೆ? ಏನಿದ್ರು ಬಹಿರಂಗವಾಗಿ ಖರ್ಗೆ ಸಾಹೇಬ್ರು ಯಾರ ಕಿವಿಯನ್ನು ಹಿಂಡ್ಬೋದು. ಆ ವಯಸ್ಸಿದೆ ಅವರಿಗೆ, ಆ ಅನುಭವ ಇದೆ. ಅರೆ 100 ಭಾಗ ಆಗಿದೆ ರೀ. ಅವ್ರಿಗೇನು ಸಮಸ್ಯೆ? ಒಳ್ಳೇದಲ್ವಾ? ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂದರೆ ಬಿ ಜೆ ಪಿಗೆ ಒಳ್ಳೇದಲ್ವಾ? ಅವ್ರಿಗೇನು ಸಮಸ್ಯೆ ಇದೆ? ಫಸ್ಟ್ ಅವ್ರು ನೋಡ್ಕೊಳಕ್ಕೆ ಹೇಳಿ. ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅದನ್ನು ದಯವಿಟ್ಟು ಫಸ್ಟ್ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ, ಆತ್ಮಾವಲೋಕನ ಮಾಡ್ಕೊಳ್ಳಿ. ಸತ್ಯ ಶೋಧನಾ ಸಮಿತಿ ಏನು ರಚನೆ ಮಾಡಿದ್ರಿ ಅದ್ರ ವರದಿ ಕೊಡಿ. ನೀವು ಆ 7 ಜನ 8 ಜನ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವ್ರ ಹೆಸರುಗಳನ್ನು ಹೇಳಿ. ಅದಾದ್ಮೇಲೆ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡಿ. ಪಾಪ ಅಧ್ಯಕ್ಷರು ಮಂಜುನಾಥ ಸ್ವಾಮಿ ಹತ್ರ ಹೋಗೋಣ ಅಂತ ಇದ್ದಾರೆ, ಬೇರೆಯವ್ರು ಬೇಡ ಅಂತ ಇದ್ದಾರೆ. ಎಷ್ಟು ಭಾಗ ಆಗಿದೆ? ಇವರು ರಾಮನ ಹೆಸರಲ್ಲೇ ಲೂಟಿ ಮಾಡಿದವರು, ಮಂಜುನಾಥ ಸ್ವಾಮಿ ಅವ್ರ ಹೆಸರಲ್ಲಿ ಇವರು ನಿಜ ಹೇಳ್ತಾರೆ ಅಂದ್ಕೊಂಡವ್ರ ಇವರು? ಅಯೋಧ್ಯೆಯಲ್ಲಿ ಶ್ರೀರಾಮನ ಹೆಸರಲ್ಲೇ ಸಾವಿರಾರು ಕೋಟಿ ಲೂಟಿ ಮಾಡಿದಂಥ ಬಿ ಜೆ ಪಿಯವರು ಇವತ್ತು ಮಂಜುನಾಥ ಸ್ವಾಮಿ ಅವ್ರಿಗೆ ಬಿಡ್ತಾರಾ?